ಕುಳಿತು ಮೂತಿ ಉಬ್ಬಿಸಿದವಳು, ಹೌದಾ, ನಾಳೆ ನೋಡ್ತಿರು ನಾನು ಹೇಗೆ ಕಾಣ್ತೀನಿ ಅಂತ. ನನ್ನನ್ನು ನೋಡಿ ನೀನು ಕಳೆದು ಹೋಗ್ತೀಯಾ ಎಂದಳು ಸವಾಲೆಸೆದಂತೆ. ಓ ಹೌದಾ, ಕಳೆದು ಹೋಗೋದನ್ನು ಆಮೇಲೆ ನೋಡೋಣ. ಮೊದಲು ನಿನಗೆ ಸೀರೆ ಉಟ್ಕೊಂಡ್ರೆ ಸಂಭಾಳಿಸೋಕ್ಕೆ ಬರುತ್ತೋ ಇಲ್ವೋ ನೋಡು. ಮದುವೆಯಲ್ಲಿ ಸೀರೆ ಉಟ್ಕೊಂಡು ಒದ್ದಾಡಿದ್ದನ್ನು ನೋಡಿದ್ದೀನಿ ನಾನು. ಅಷ್ಟೇ ಯಾಕೆ, ಅಜ್ಜಿ ಊರಿಗೆ ಹೋದಾಗ 1 ತಾಸು ಸೀರೆಯಲ್ಲೇ ಇರೋಕ್ಕೆ ಆಗಲಿಲ್ಲ ನಿನಗೆ. ಅದಕ್ಕೆ ಅಜ್ಜಿ ಬೈದಿದ್ದು ಎಂದ ನಗುತ್ತಾ. ಅವಳಿಗೆ ಸೀರೆ ಉಡಲು ಬರುವುದಿಲ್ಲ ಎಂದು ಗೊತ್ತವನಿಗೆ. ಎಲ್ಲನೂ ಕಲ್ತಿದ್ದೀನಿ, ಸೊ ಸೀರೆ ಉಟ್ಕೊಳ್ಳೋದನ್ನು ಸಂಭಾಳಿಸೋದನ್ನು ಕಲಿತೀನಿ. ನೀನು ಅಣಕಸ್ ಮಾತಾಡಬೇಡ ಎಂದಳು ಸೀರೆಯನ್ನು ಕಬೋರ್ಡಿನಲ್ಲಿಡುತ್ತಾ. ಹಾಂ ಜೋಕ್, ಮತ್ತೆ ಕಾಲೆಳೆದ. ಕಬೋರ್ಡಿನ ಬಾಗಿಲನ್ನು ಕೋಪದಿಂದ ರಪ್ಪೆಂದು ಮುಚ್ಚಿದವಳು ಅವನ ಪಕ್ಕದಲ್ಲಿ ಬಂದು ಹೊದ್ದು ಮಲಗಿದಳು ಸುಮ್ಮನೆ. ಅವಳ ಕೋಪ ಅರಿತ ಸಿದ್ದು ಮೆಲ್ಲನೆ ಅವಳ ಬಳಿ ಸರಿದು ಮಲಗಿದ ಅಂಟಿಕೊಂಡೆ. ತನ್ನ ಕೈಯಿಂದ ಅವನನ್ನು ನೂಕಿ ಅವನಿಂದ ಸರಿದಳು ಜಾಹ್ನವಿ. ಅದೆಷ್ಟು ಬೇಗ ಕೋಪ ಬರುತ್ತೆ ನಿನಗೆ ಎಂದ ಅವಳ ಕಿವಿಯ ಬಳಿ ಊದಿ. ಹೌದು, ಮತ್ತೆ ಎಷ್ಟು ಆಸೆಯಿಂದ ಸೀರೆ ಉಟ್ಕೊಳ್ಳೋದನ್ನು ಹೇಳಿದ್ರೆ ಅಣಕಿಸ್ತೀಯ ಎಂದಳು ಅವನತ್ತ ಮುಖ ತಿರುಗಿಸಿ. ಸುಮ್ಮನೆ ತಮಾಷೆ ಮಾಡಿದೆ ಎಂದ ಅವಳ ಮುಂಗುರುಳನ್ನು ಸರಿಸುತ್ತಾ. ನೋಡ್ತಿರು, ನಾಳೆ ನನ್ನನ್ನು ಸೀರೆಯಲ್ಲಿ ನೋಡಿ ನೀನೇ ಜಾಹ್ನವಿ ತುಂಬ ಮುದ್ದಾಗಿ ಕಾಣ್ತಿದ್ಯಾ ಅಂತ 1000 ಮುತ್ತು ಕೊಡ್ತೀಯಾ ಮಗುವಂತೆ ಎಂದವಳ ಮಾತಿಗೆ ಪಕ್ಕದಲ್ಲಿ ಮಲಗಿ ನಕ್ಕು ಬಿಟ್ಟ ಸಿದ್ದು ಗಟ್ಟಿಯಾಗಿ. ಬೆಚ್ಚಾಗಿ ಅವನನ್ನೇ ನೋಡಿದಳು ಜಾಹ್ನವಿ. ನಿನ್ನನ್ನು ಸೀರೆಯಲ್ಲಿ ನೋಡಿ 1000 ಮುತ್ತು ಕೊಡ್ತೀನ ನಾನು? ಕೋತಿನ ನೋಡಿ ಯಾರೂ ಮುತ್ತು ಕೊಡೋದಿಲ್ಲ ಜಾಹ್ನವಿ ಎಂದ ನಗುತ್ತಲೇ ಮತ್ತವಳನ್ನು ಛೇಡಿಸಿ. ಈ ಬಾರಿ ಕೋಪಗೊಂಡವಳು